ನಿಮ್ಮ ಬೇಡಿಕೆ ಈಡೇರಬಹುದಾ ಸರ್? ನಿಮ್ಮ ಬೇಡಿಕೆ ಈಡೇರಬಹುದಾ? ನಿಮ್ಮ ಕೂಗು ಇದು ಈಗಿಂದಲ್ಲ, ಕಳೆದ 2-3 ವರ್ಷಗಳಿಂದನೂ ನಿಮ್ಮ ಕೂಗೈತಿ. ಪಕ್ಷದ ವಿಚಾರವಾಗಿ, ಕುಟುಂಬ ರಾಜಕಾರಣದ ವಿಚಾರವಾಗಿ ನಿಮ್ಮ ಇಲ್ಲ, ಅವರೇ ಹೇಳಿದ್ದಲ್ರಿ ಪಕ್ಷದವ್ರೆ. ಮೋದಿಯವರು ಹೇಳ್ಯಾರ ಇಲ್ಲ, ವಂಶವಾದ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇ ನೈ ಚಲೇಗ ಅಂತ ಹೇಳ್ಯಾರಲ್ಲ, ಅದು ನಡ್ಕೋಬೇಕಂತ ಹೇಳ್ತೀವಿ ಅಷ್ಟೇ. ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡೀತೈತಿ, ಭ್ರಷ್ಟಾಚಾರ ನಡೀತೈತಿ, ಎಲ್ಲರೂ ತಮ್ಮ ಮಕ್ಕಳನ್ನು ಎಲ್ಲರೂ MLA MP ನಾವು ಟಿಕೆಟ್ ಕೊಡ್ತೀವಿ ಡಿಕ್ಲೇರ್ ಮಾಡಿಬಿಡ್ರಿ. ಎಲ್ಲ ಪಾರ್ಟಿಗೆ ಐತಿ ಸರ್, ಇದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅದು ಏನಿರಲ್ಲ. ನಮ್ಮ BJP ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಕತ್ತೀವಿ ಅಷ್ಟೇ. ಈಗ ಮೊನ್ನೆ ರಾಮ್ಲು ಎಲ್ಲ ಒಡೆದ ಮನಸ್ಸುಗಳು ಕೂಡ ಒಂದಾಗಬೇಕು ಅಂತೇಳಿ, ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲ್ಲ ಅನ್ನೋ ನಿರ್ಣಯಕ್ಕೆ ಬಂದೀವಿ ನಾವು ಎಲ್ಲರೂ. ಯಾರು ಬೇಕಾದವ್ರು ನೀವು ಆಗ್ತಿದ್ರು ಎಸ್. ನಾವೆಲ್ಲ ಮಾತಾಡ್ಕೋತಿದ್ದೀವಿ, ನಾವೆಲ್ಲ ಒಂದೇ ಇದ್ದೀವಿ. ಅವರಲ್ಲಿ ತೀವ್ರ ಭುಗಿಲದ್ದು ಭಿನ್ನಮತ ಇಲ್ಲ, ಯಾರು ಸುಡುಗಾಡಿಲ್ಲ. ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳರ ಅಲ್ಲಿಬ್ಬರು ಕೂಡೇ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಬಾಳವರು, ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ, ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳು? ನಾವು ಎಮ್ಮೆ ಮಕ್ಕಳನ್ನು? ನಾವು ರೈತನ ಮಕ್ಕಳೇ, ನಾವು ಹಳ್ಳಿಯನವರು. ಯತ್ನಾಳ್ ಅನ್ನೋಂಥ ಹಳ್ಳಿಯವರು. ನಮ್ಮ ಮನೆಗೂ ಒಕ್ಕಲ್ತನ ಐತಿ, ನಾವು ಗಳೆ ಪಳೆ ಹೊಡೆದೀವಿ. ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು, ನಾವು ರೈತನ ಮಕ್ಕಳು. ನಾ ಏನದು 0% ಬಡ್ಡಿ ಮಾಡಿ ನನ್ನ ಕೈ ಕೊಡಲಿ, ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ. ಏನು ಮಾಡ್ಯಾನ ಇವ್ರ ಅಪ್ಪನಂದಂಗೆ ಮಾಡ್ತೇನೆ.